ವೆಲ್ಕಮ್ ಬ್ಯಾಕ್. ನೋಡಿ, ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡಿದ ದಿನವೇ ಆಡಳಿತ ಯಂತ್ರವನ್ನ ಚುರುಕುಗೊಳಿಸಿದ್ದಾರೆ. ಅಧಿಕಾರಕ್ಕೇರಿದ ಒಂದೇ ದಿನಕ್ಕೆ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಕೆಲವೊಂದಷ್ಟು ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆಡಳಿತ ಯಂತ್ರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಚುರುಕು. ಅಧಿಕಾರಕ್ಕೇರಿದ ಒಂದೇ ದಿನಕ್ಕೆ ಅಧಿಕಾರಿಗಳ ಮೀಟಿಂಗ್ ಅನ್ನ ಕರೆದಿದ್ರು. ಇಂದು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಆಗಿದೆ. ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆ ಸಿಎಂ ಡಿಕೆ ಸಭೆಯನ್ನು ಮಾಡ್ತಾರೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಈ ಒಂದು ಮೀಟಿಂಗ್ ಅನ್ನು ನಡೆಸ್ತಾರೆ. ಸಭೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಗಿಯಾಗ್ತಾರೆ. ಕೆಲವೊಂದಷ್ಟು ವಿಚಾರಗಳ ಕುರಿತಾಗಿ ಚರ್ಚೆ ಕೂಡ ಆಗುವಂಥದ್ದು. ಒಂದೇ ದಿನಕ್ಕೆ ಅಧಿಕಾರಿಗಳೊಟ್ಟಿಗೆ ಮೀಟಿಂಗ್ ಅನ್ನ ಕರೆದಿರುವಂಥದ್ದು. ಈಗ ಆಲ್ರೆಡಿ ನಿನ್ನೆ ಕೆಲವೊಂದಷ್ಟು ಬಂಪರ್ ಗಿಫ್ಟ್ಗಳನ್ನ ಕೂಡ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅದಾದ ನಂತರ ಇಂದು ಮೀಟಿಂಗ್ ಅನ್ನ ಕರೆದಿರುವಂಥದ್ದು. ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಧಿಕಾರಿಗಳು ಅವರೆಲ್ಲರೂ ಕೂಡ ಇರ್ತಾರೆ. ಯಾಕಂತ ಅಂದ್ರೆ ಇವಾಗ ನೆಕ್ಸ್ಟ್ 2 ವರ್ಷ ಇವರಿಗೆ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. 2 ವರ್ಷದಲ್ಲಿ ಇವರ ಆಡಳಿತ ಹೇಗಿರುತ್ತೆ ಅದು 2028ರ ವಿಧಾನಸಭೆಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ 2 ವರ್ಷ ತುಂಬಾ ಅದ್ಭುತವಾಗಿ ಆಡಳಿತವನ್ನ ಮಾಡುವಂತಹ ಅವಶ್ಯಕತೆ ಡಿಕೆಗೆ ಇರುವಂಥದ್ದು. ಯಾಕಂತ ಅಂದ್ರೆ ಸಿದ್ದರಾಮಯ್ಯನವರಿಂದ ರಾಜೀನಾಮೆಯನ್ನ ಕೊಡಿಸೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಜಾತಕ ಪಕ್ಷಿ ಅಂತ ಕಾಯ್ಕೊಂಡು ಕೂತಿದ್ರು ಈ ಒಂದು ಸುದಿನಕ್ಕಾಗಿ. ಅವರೇ ಯಾವಾಗ್ಲೂ ಹೇಳೋ ರೀತಿನಲ್ಲಿ ದೇವರು ವರವನ್ನು ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಕೇವಲ ಅವಕಾಶವನ್ನಷ್ಟೇ ಕೊಡ್ತಾನೆ. ಆ ಅವಕಾಶವನ್ನ ಹೇಗೆ ಉಪಯೋಗಿಸ್ಕೊಳ್ತಾರೆ ಅವರೇ ಹೇಳ್ತಿದ್ದಂಥ ಲೈನ್ಸ್ ಇದು. ಅವಕಾಶವನ್ನ ಕೊಟ್ಟಿದ್ದಾನೆ ದೇವರು, ಅವಕಾಶವನ್ನ ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಕೂಡ ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು. ಹಾಗಾಗಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಯಾಕಂತಂದ್ರೆ ಒಂದೊಂದು ದಿನ ಒಂದೊಂದು ಕ್ಷಣವೂ ಕೂಡ ಇದೀಗ ಡಿಕೆಗೆ ಬಹಳ ಮುಖ್ಯ ಆಗಿರುತ್ತೆ. ಇನ್ 2 ವರ್ಷದಲ್ಲಿ ಪಕ್ಷವನ್ನ ಹೇಗೆ ಕಟ್ಟುತ್ತಾರೆ, ಡಿಕೆ ಸೈನ್ಯ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತೆ, ಅದು ಕೂಡ ತುಂಬಾ ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನೋಡಿ, ಪದಗ್ರಹಣ ಆಗಿ ನೆಕ್ಸ್ಟ್ ಡೇಗೆ ಡಿಕೆಶಿ ಅವರು ಶಾರ್ಪ್ ಆಗಿದ್ದಾರೆ. ಒಂದು ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹೊಸ ಸರ್ಕಾರ ಕೂಡ ರಚನೆಯಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರ ಜೊತೆಗೆ 13 ಸಚಿವರಾಗಿ ಕೂಡ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಕೂಡ ಆಡಳಿತ ಯಂತ್ರಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ ಒಂದು ಆಡಳಿತ ಯಂತ್ರಕ್ಕೆ ಒಂದು ಚುರುಕನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಇವತ್ತು ಮುಂದಾಗಿರ್ತಕ್ಕಂಥದ್ದು. ಅವರ ಜೊತೆಗೆ ಡಿಸಿಎಂ ಪರಮೇಶ್ವರ್ ಅವರು ಕೂಡ ಅವರ ಜೊತೆ ಕೂಡ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಪ್ರಮುಖ ಉನ್ನತ ಅಧಿಕಾರಿಗಳ ಜೊತೆ ಕೂಡ ಇವತ್ತು ಸಭೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳು, ಮತ್ತೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಮತ್ತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಇವರ ಜೊತೆ ಇವತ್ತು ಮಹತ್ವದಾಗಿರ್ತಕ್ಕಂತಹ ಸಭೆ ಇರುವಂತದ್ದು. ಅಂದ್ರೆ ಇಲಾಖಾವಾರು, ಅವರ ಸಂಬಂಧಪಟ್ಟಂತ ಇಲಾಖಾವಾರು ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು, ಮುಂದೆ ಯಾವೆಲ್ಲ ಒಂದು ಕಾಮಗಾರಿಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಏನೆಲ್ಲ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಮೊದಲ ಹಂತದಲ್ಲಿ ಅಧಿಕಾರಿಗಳಿಂದ ಸಿಎಂ ಅವರು ಎಲ್ಲ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಮುಂದೆ ಯಾವ್ಯಾವ ಹಂತದಲ್ಲಿ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಕೊಡ್ಲಿದ್ದಾರೆ. ಪ್ರಮುಖವಾಗಿ ಅಧಿಕಾರಿಗಳಿಂದಲೂ ಕೂಡ ಮೊದಲಿಗೆ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ. ತದನಂತರದಲ್ಲಿ ಯಾವೆಲ್ಲ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವೆಲ್ಲ ಮಾಹಿತಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಮುಂದಾಗಿರ್ತಕ್ಕಂಥದ್ದು. ಬಸವರಾಜ್, ಮತ್ತೊಂದು ಕಡೆನಲ್ಲಿ ಡಿಕೆಶಿ ಅವರು ಯಾವಾಗ್ಲೂ ಕೂಡ ಒಂದು ಲೈನ್ ಅನ್ನ ಹೇಳ್ತಾ ಇದ್ರು, ದೇವರು ವರವನ್ನು ಕೊಡೋಲ್ಲ, ಶಾಪವನ್ನು ಕೊಡಲ್ಲ, ಕೇವಲ ಅವಕಾಶವನ್ನ ಕೊಡ್ತಾನೆ ಅಂತ. ಹಾಗಾಗಿ ಕ್ಷಣ ಕ್ಷಣನೂ ಕೂಡ ಡಿಕೆಗೆ ಇಂಪಾರ್ಟೆಂಟ್ ಆಗ್ತಿದ್ಯಾ ಅಂತ. ಯಾಕಂತಂದ್ರೆ 2028ರ ವಿಧಾನಸಭೆ ಚುನಾವಣೆ ಇದೆ. ಅಷ್ಟರಲ್ಲಿ ಡಿಕೆಶಿ ಅವರು ತಮ್ಮ ಸೈನ್ಯವನ್ನ ಕೂಡ ಕಟ್ಟಬೇಕಾಗತ್ತೆ. ಹಾಗಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ. ನಿನ್ನೆ ಕೂಡ 6 ಬಂಪರ್ ಗಿಫ್ಟ್ ಗಳನ್ನ ಕೂಡ ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ಒಂದ್ ಕಡೆನಲ್ಲಿ ಆರ್ಥಿಕತೆ ಅನ್ನೋದು ಕೂಡ ಬ್ಯಾಲೆನ್ಸ್ ಮಾಡೋದು ಡಿಕೆಶಿ ಕಷ್ಟ ಆಗಲ್ವಾ ಅಂತ?
ಸುಕನ್ಯಾ, ಖಂಡಿತವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಹು ವರ್ಷಗಳ ಕನಸು ಈಗ ನನಸಾಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಇರುವಂತಹ ಅವಧಿಯಲ್ಲೇ ಒಂದಿಷ್ಟು ರಾಜ್ಯಕ್ಕೇನಾದ್ರೂ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರವನ್ನ ಮತ್ತಷ್ಟು ಚುರುಕುಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಒಂದು ತಂತ್ರಗಾರಿಕೆ ಮತ್ತು ಶ್ರಮವನ್ನ ಪಡುವಂತ ನಿಟ್ಟಿನ ಕಡೆ ಮುಂದಾದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಇವತ್ತೇ ಒಂದು ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಯಾಕಂತಂದ್ರೆ 2028ರ ಚುನಾವಣೆ ಏನಿದೆ ಅದರ ಒಂದು ದೃಷ್ಟಿಯಿಂದಲೂ ಕೂಡ ಸರ್ಕಾರವನ್ನ ಇನ್ನೆರಡು ವರ್ಷದಲ್ಲಿ ರಾಜ್ಯದ ಜನತೆ ಮುಂದೆಯೂ ಕೂಡ ಇದೇ ಸರ್ಕಾರಕ್ಕೆ ಒಂದು ಮನ್ನಣೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಅವರು ಜನಪರ ಯೋಜನೆಗಳನ್ನ ಕೊಡಬೇಕಾಗ್ತದೆ. ಮತ್ತೆ ಆಡಳಿತವನ್ನು ಕೂಡ ಅದೇ ರೀತಿಯಲ್ಲಿ ಕೂಡ ನಡೆಸ್ಕೊಂಡು ಹೋಗ್ಬೇಕಾಗ್ತಕ್ಕಂತ ಅನಿವಾರ್ಯತೆ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಹಾಗಾಗಿ ಇದೀಗ ನಿನ್ನೆಯೂ ಕೂಡ ಕೆಲವೊಂದು ಯೋಜನೆ ಕೂಡ ಘೋಷಣೆ ಮಾಡಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಆಗಿರ್ಬೋದು, ಮತ್ತೆ ಯುವಕರಿಗೆ ಸರ್ಕಾರಿ ಉದ್ಯೋಗದ ಜೊತೆಗೆ ಒಂದು ಖಾಸಗಿ ಉದ್ಯೋಗದಲ್ಲಿ ಕೂಡ ಒಂದು ಕರ್ನಾಟಕದವರಿಗೆ ಮೊದಲಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗುತ್ತೆ ಅನ್ನುವಂಥದ್ದಾಗಿರ್ಬೋದು. ಮತ್ತೆ ಹೀಗೆ ಹಲವು ರೀತಿಯ ಕೆಲವೊಂದಿಷ್ಟು ಘೋಷಣೆಗಳನ್ನ ನಿನ್ನೆ ಸಿಎಂ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಒಂದಿಷ್ಟು ಜನಪರವಾಗಿರ್ತಕ್ಕಂತಹ ಒಂದು ಆಡಳಿತವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾದಂತೆ ಕಾಣ್ತಾ ಇದೆ. ಇವತ್ತಿನ ಒಂದು ಸಭೆ ಮುಂದೆ ಇನ್ನು 2 ವರ್ಷಗಳಲ್ಲಿ ಯಾವ ರೀತಿಯಾಗಿ ಸರ್ಕಾರವನ್ನ ತೆಗೆದುಕೊಂಡು ಹೋಗ್ತಾರೆ, ಜನರ ನಿರೀಕ್ಷೆ ಏನಿದೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಇಂಥವೆಲ್ಲ ಬದಲಾವಣೆ ಆಗ್ಬಹುದು ಅನ್ನುವಂತ ಕೆಲವೊಂದಿಷ್ಟು ನಿರೀಕ್ಷೆಗಳಿದ್ದಾವೆ. ಖುದ್ದಾಗಿ ರಾಜಕೀಯ ಸಹಿತ ಅವರ ಸ್ವಕ್ಷೇತ್ರದಲ್ಲಿ ಕೂಡ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡಿದೆ. ಅವರು ಕೂಡ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇಷ್ಟು ಕೊಡುಗೆಗಳನ್ನ ಈ ಸಿಎಂ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ನಮಗಿದೆ ಅನ್ನುವಂಥದ್ದನ್ನು ಕೂಡ ಜನರು ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಜನರ ಅಭಿಪ್ರಾಯದಂತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಡಳಿತವನ್ನ ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರ, ಯಾವ ರೀತಿಯಾಗಿ ಮುನ್ನಡಿತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ರಾಜ್ಯದ ಜನತೆಗಂತೂ ಇದೆ. ಸುಕನ್ಯಾ, ಬಸವರಾಜ್, ಇನ್ನೊಂದ್ ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಡಿಕೆಶಿ ಅವರ ಕನಸು. ಈಗ ಆಲ್ರೆಡಿ ವಿರೋಧ ಪಕ್ಷಗಳಾಗಿರ್ಬೋದು ಅಥವಾ ಬೆಂಗಳೂರಿನ ಜನತೆ ಆಗಿರ್ಬೋದು, ಅಭಿವೃದ್ಧಿ ಆಗಿಲ್ಲ, ರೋಡ್ಸ್ಗಳು ಹಿಂಗಿದೆ ಹಂಗೆ ಹಿಂಗೆ ಅಂತ ಹೇಳಿ ಈಗ ಆಲ್ರೆಡಿ ಕೆಲವೊಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ಬ್ರ್ಯಾಂಡ್ ಬೆಂಗಳೂರು ಕಡೆ ಏನಾದ್ರೂ ಗಮನವನ್ನ ಹರಿಸ್ತಾರಾ ಇನ್ನೆರಡು ವರ್ಷದಲ್ಲಿ ಅಂತ? ಖಂಡಿತ ಸುಕನ್ಯಾ, ಡಿ ಕೆ ಶಿವಕುಮಾರ್ ಅವರ ಕನಸು ಬ್ರ್ಯಾಂಡ್ ಬೆಂಗಳೂರು. ಆ ಒಂದು ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಯೋಜನೆಗಳಿದ್ದಾವೆ, ಅವುಗಳಿಗೆ ಕೆಲವೊಂದಿಷ್ಟು ಅಡೆತಡೆಗಳು ಕೂಡ ಇದ್ದಾವೆ. ಅದರ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಬ್ರ್ಯಾಂಡ್ ಬೆಂಗಳೂರು ಯೋಜನೆ ನಾವು ಅನುಷ್ಠಾನ ಮಾಡೇ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಅವರು ಮುಂದಾಗ್ತಾ ಇದ್ದಾರೆ. ಅದರ ಭಾಗವಾಗಿ ಕೂಡ ಇವತ್ತಿನ ಅಧಿಕಾರಿಗಳ ಸಭೆ ಏನಿದೆ ಆ ಒಂದು ಅಧಿಕಾರಿಗಳ ಸಭೆಯಲ್ಲೂ ಕೂಡ ಅದರ ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು. ಮತ್ತೆ ಮುಂದೆ ಯಾವ ರೀತಿಯಾಗಿ ಸಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಕೂಡ ನಡೆಸುವಂತ ಎಲ್ಲಾ ಸಾಧ್ಯತೆ ಇದೆ. ಯಾಕಂತಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಕೂಡ ಎಲ್ಲವೂ ಕೂಡ ಕೆಲವೊಂದಿಷ್ಟು ಯೋಜನೆ ಕೂಡ ಅಡಗಿದಾವೆ. ಹಾಗಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕಾದ್ರೆ ಹಲವಾರು ಸವಾಲುಗಳು ಡಿ ಕೆ ಶಿವಕುಮಾರ್ ಅವರಿಗಿದೆ. ಅದನ್ನ ಯಾವ ರೀತಿಯಾಗಿ ಎದುರಿಸಿ ಈಗ ವಿಪಕ್ಷಗಳಿಗೂ ಕೂಡ ಉತ್ತರ ಕೊಡಬೇಕು. ಅದರ ಜೊತೆಗೆ ತಮ್ಮ ಒಂದು ಯೋಚನೆ ಏನಿದೆ, ತಮ್ಮ ಒಂದು ಗುರಿ ಏನಿದೆ ಅದನ್ನು ಕೂಡ ಸಾಧಿಸಬೇಕು. ಅದರ ಅಡಿಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಅದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತ ನಿಟ್ಟಿನಲ್ಲಿ ಮುಂದಾಗುವಂತ ಎಲ್ಲ ಸಾಧ್ಯತೆ